ಜೀವಿತ ಅನ್ಕೋಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ, ಇಹಲೋಕವೇ ತಮ್ಮ ಪಾಲೆಂದು ನಂಬಿದ ನರರಿಗೆ ಸಿಕ್ಕದಂತೆ ನಿನ್ನ ಕೈಯಿಂದ ನನ್ನನ್ನು ತಪ್ಪಿಸು, ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ. ದೇವರು ಏನ್ ಮಾಡಿದ್ದಾರೆ? ದೇವರು ಯಾರು ಗೊತ್ತಾ? ಐಶ್ವರ್ಯವಂತ. ದೇವರು ಐಶ್ವರ್ಯವಂತ. ಎಷ್ಟು ಐಶ್ವರ್ಯ ಅಂದ್ರೆ ಅರ್ಥ ಆಗತ್ತಾ? ಕೆಲವರು ಲೋಕದಲ್ಲಿ ಇರುವಂತಹ ಅನೇಕ ಐಶ್ವರ್ಯವಂತರನ್ನು ನೋಡಿದ್ವಿ. ಅವರ ಹತ್ರ ಎಷ್ಟು ಆಸ್ತಿ ಇರುತ್ತೋ ಗೊತ್ತಿಲ್ಲ. ಕೆಲವರಂತೂ ಇಲ್ಲಿಂದ ಕ್ವಾಣಕೊಂಡಿಂದ ಹಿಡಿದು ಹೆಂಗಿರಿವರೆಗೂ ಆಸ್ತಿ ಅವ್ರದೇನೆ. ಹೌದಾ? ಇಂಥವ್ರದ್ದು ಲೆಕ್ಕ ಆಯ್ತಲ್ಲ ಅಂದ್ರೆ ಇದರೊಂದು ಭಿಕ್ಷೆ ಕೊಟ್ಟಿದ್ದಾರೆ ದೇವರು. ಏನ್ ಕೊಟ್ಟಿದ್ದಾರೆ? ಇದು ಭಿಕ್ಷೆ. ಇಹಲೋಕದಲ್ಲಿ ಧನವನ್ನು ಘನತವನ್ನು ಕೊಟ್ಟಂತ ಯಾರು? ದೇವರು. ದೇವರೆಷ್ಟು ದೊಡ್ಡ ಐಶ್ವರ್ಯವಂತ. ಇಡೀ ಲೋಕವೇ ಆಗ್ತದೆ. ಇಡೀ ಲೋಕದ ಈ ರೇಟೇ ಇಷ್ಟೊಂದು ಪ್ರೈಸ್, ಎಷ್ಟು ಪ್ರೈಸ್ ಇದೆ ಇದು, ಒಂದಡಿಗೆ ಇಷ್ಟು ಸಾವಿರ ಅಂತ. ಪರಲೋಕ ಸೈಡ್ಗೆ ಲೆಕ್ಕ ಹಾಕ್ತಾರೆ. ಬರೀ ಈ ಲೋಕನೇ ದೇವರು ನಮ್ಗೆ ಕೊಟ್ಟು ಏನ್ ಹೇಳ್ತಿದ್ರೆ ಅಂದ್ರೆ